ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. 6ನೇ ವಾರ 16 ಜನ ನಾಮಿನೇಟ್ ಆಗಿದ್ದಾರೆ. ಶಾಕ್ ಆಗಬೇಡಿ, ಕಿಚ್ಚ ಸರ್ ಸಾಟರ್ಡೆ ಎಪಿಸೋಡ್ ಅಲ್ಲಿ ಹೇಳಿದ್ರು ಈ ವೀಕು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ನಾಮಿನೇಟ್ ಆಗ್ತೀರಾ, ಕಂಪ್ಲೀಟ್ ಆಗಿ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿದಿರಾ, ಅದಕ್ಕೋಸ್ಕರ ನಾಮಿನೇಟ್ ಮಾಡ್ತೀನಿ. ಯಾರ ವ್ಯಕ್ತಿತ್ವ ಏನಂತ ನೀವು ಪ್ರೂವ್ ಮಾಡ್ಕೊಳ್ಳಿ, ಯಾರ ಏನು ತೋರಿಸ್ತೀರಾ ನಾವು ನೋಡ್ಬೇಕಂತೇಳಿ ಕಿಚ್ಚ ಸರ್ ಹೇಳಿದ್ರು. ಅದ್ರ ಪ್ರಕಾರನೇ ಈ ವಾರ 16 ಜನ ನಾಮಿನೇಟ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಕ್ಯಾಪ್ಟನ್ ಕೂಡ ಯಾವುದೇ ಆದ ಒಂದು ಇಮ್ಯುನಿಟಿ ಪವರ್ ಇಲ್ಲ, ಅವರು ಸೇವ್ ಆಗೋಕ್ಕೆ ಚಾನ್ಸೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ದಯವಿಟ್ಟು ಒಂದು ವೇಳೆ ಯಾರು ಧನುಷ್ ಗೌಡ ಅವರು ಫ್ಯಾನ್ಸ್ ಯಾರು ಇದ್ದರೆ ಕ್ಯಾಪ್ಟನ್ ಆಗಿದ್ದಾರೆ, ಅವ್ರಿಗೆ ಓಟ್ ಹಾಕೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋಬೇಡಿ, ಅವ್ರಿಗೂ ಓಟ್ ಹಾಕಬೇಕು. ದಯವಿಟ್ಟು ಅವ್ರಿಗೂ ಓಟ್ ಮಾಡಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಯಾರು ಇದ್ರೋ ಕರೆಕ್ಟಾಗಿ ನೋಡಿ ಓಟ್ ಮಾಡಿ, ಮಿಸ್ ಮಾಡ್ದೇ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾವ್ದು ಪ್ರೋಮೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಈ ವಿಡಿಯೋ ಆಗಿರ್ಬೋದು, ಬೇರೆ ವಿಡಿಯೋ ಆಗಿರ್ಬೋದು, ಯಾರದೇ ಆಗಿರಲಿ, ಒಂದು ವೇಳೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಓಟ್ ಮಾಡಬೇಕು ಅಂತ ನೀವು ಏನಾದರೂ ಅಂದ್ಕೊಂಡ್ರೆ ಕೆಳಗಡೆ ಕಮೆಂಟ್ ಮಾಡಿ. ಓಟ್ ಫಾರ್ ಧನುಷ್, ಓಟ್ ಫಾರ್ ಗಿಲ್ಲಿ, ಓಟ್ ಫಾರ್ ಕಾವ್ಯ, ಓಟ್ ಫಾರ್ ಸ್ಪಂದನ. ನಿಮ್ಮ ಫೇವ್ರೇಟ್ ಯಾರಿರ್ತಾರೆ ಅವರು, ಇವರೇ ಅಂತಲ್ಲ, ನಿಮಗೆ ಫೇವ್ರೇಟ್ ಯಾರಿರ್ತಾರೆ ಅವ್ರಿಗೆ ಓಟ್ ಮಾಡ್ತೀವಿ, ಅವ್ರಿಗೆ ಓಟ್ ಹಾಕಿ ಅಂತೇಳಿ ಕಮೆಂಟ್ ಮಾಡಿ. ಅವ್ರ ಹೆಸರು ಹಾಕಿ ಹ್ಯಾಶ್ಟ್ಯಾಗ್ ಹಾಕಿ ಕಮೆಂಟ್ ಮಾಡಿ. ಇದರಿಂದ ಕೂಡ ಅವರ ಹೆಸರು, ಅವರ ಒಂದು ಇದು ವೈರಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಓಟ್ ಕೂಡ ಆಗೋ ಚಾನ್ಸಸ್ ತುಂಬ ಜನ ಇರ್ತಾರೆ, ತುಂಬ ಜನ ಸಪೋರ್ಟ್ ಮಾಡ್ತಾರೆ ಅಂತೇಳಿ ನಾವು ಸಪೋರ್ಟ್ ಮಾಡೋಣ ಒಂದು ಲೆವೆಲ್ ಕೂಡ ಬಂದಿರುತ್ತೆ. ಆದ ಕಾರಣ ದಯವಿಟ್ಟು ಆ ರೀತಿ ಮಾಡಿ, ಮಿಸ್ ಮಾಡ್ದೇ ಮಾಡಿ. ಯಾಕಂದರೆ ಈಗ ಕಾಮನ್ ಆಡಿಯನ್ಸ್ ಎಪಿಸೋಡ್ ನೋಡಿ ಓಟ್ ಮಾಡಿರ್ತಾರೆ, ಫ್ಯಾನ್ಸ್ ಬಿಟ್ಬಿಡಿ, ಫ್ಯಾನ್ಸ್ ಅವ್ರು ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಕಂಪಲ್ಸರಿ ಅವ್ರಿಗೆ ಓಟ್ ಮಾಡ್ತಾರೆ. ಆದರೆ ಕಾಮನ್ ಆಡಿಯನ್ಸ್ ಇರ್ತಾರಲ್ಲ, ಇವತ್ತು ಎಪಿಸೋಡ್ ನೋಡಿದ್ರ, ಇವತ್ತು ಗಿಲ್ಲಿ ಕರೆಕ್ಟು, ಇವತ್ತು ರಿಷಾ ಕರೆಕ್ಟು, ರಕ್ಷಿತಾ ಏನು ಮಾತಾಡಿದ್ರು ಸೂಪರ್ ಮರಯ, ಆ ರೀತಿ ಡಿಸೈಡ್ ಮಾಡಿ ಓಟ್ ಮಾಡೋರು ತುಂಬ ಜನ ಇರ್ತಾರೆ. ಆದ ಕಾರಣ ಏನು ಮಾಡಿದ್ರೆ ನೀವು ಫ್ಯಾನ್ಸ್ ಏನು ಮಾಡ್ತಾರೆ, ಕಂಪ್ಲೀಟಾಗಿ ನೀವು ಓಟ್ ಮಾಡಿದ್ರೆ ಓಟ್ ಫಾರ್ ಗಿಲ್ಲಿನೋ, ಓಟ್ ಫಾರ್ ಕಾವ್ಯನೋ, ಓಟ್ ಫಾರ್ ರಕ್ಷಿತನೋ ಈ ರೀತಿ ಹಾಕಿ ಹ್ಯಾಶ್ಟ್ಯಾಗ್ ಹಾಕಿ ಕಮೆಂಟ್ ಮಾಡಿ. ಈ ವಿಡಿಯೋ ಕೆಳಗಡೆ, ನನ್ನ ವಿಡಿಯೋ ಕೆಳಗಡೆ ಆಗಿರ್ಬೋದು, ಬೇರೆ ವಿಡಿಯೋ ಕೂಡ ಆಗಿರ್ಬೋದು, ಆ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ, ಮಿಸ್ ಮಾಡಿದೆ. ಇನ್ನು ವೋಟಿಂಗ್ ಅನಾಲಿಸಿಸ್ ಯಾವ ರೀತಿ ಅಂತೆಲ್ಲ ಮಾತಾಡೋಣ. ಇದು ಕೇವಲ ಅನ್ಅಫಿಷಿಯಲ್ ಮಾತ್ರ ಆಗಿರುತ್ತೆ, ಗಮನ ಇರಲಿ. ಇನ್ನು ಅದಾದಮೇಲೆ ಇಲ್ಲಿ ಕಂಪ್ಲೀಟಾಗಿ ಎಪಿಸೋಡ್ ನೋಡಿದ್ಮೇಲೆ ಗಿಲ್ಲಿ ನಟವ್ರಿಗೆ ತುಂಬ ಜನ ಓಟ್ ಮಾಡಲ್ಲ, ತುಂಬ ಬೇಜಾರಾಗಿದೆ. ಕಾಮಿಡಿಯನ್ಸ್ಗೆ ಓಟ್ ಹಾಕಲ್ಲ, ಇನ್ನು ಕಡಿಮೆ ಬರ್ಬೋದು, ರಕ್ಷಿತಾ ಫಸ್ಟ್ ಬರ್ಬೋದು, ಕಾವ್ಯ ಫಸ್ಟ್ ಬರ್ಬೋದು, ಧನುಷ್ ಫಸ್ಟ್ ಬರ್ಬೋದು. ಅವೆಲ್ಲ ಊಹಾಪೋಹಗಳಿಗೆ ಬ್ರೇಕ್ ಬಿಟ್ಬಿಡಿ. ಇವತ್ತಿನ ಎಪಿಸೋಡಲ್ಲಿ ಕೂಡ ಒಂದು ಸಣ್ಣ ತಪ್ಪು ನಡೆದಿರ್ಬೋದು, ಆ ತಪ್ಪಿಗೆ ಯಾವುದೇ ತಲೆ ಕೆಡಿಸ್ಕೋದಾನೆ ಇವತ್ತು ಕೂಡ ಗಿಲ್ಲಿ ನಟ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಈಗಲೂ ಕೂಡ ಮಿಂಚಿನ ಓಟದಲ್ಲಿ, ಗಾಳಿ ಓಟದಲ್ಲಿ ಓಡ್ತಾ ಇದೆ ನಮ್ಮ ಗಿಲ್ಲಿ. ವೋಟಿಂಗಲ್ಲ ಅಂತ ಹೇಳಕ್ಕೆ ತುಂಬ ಸಂಶಯ ಮಾತ್ರ ಬೇಡ, ಅವರೇ ಫಸ್ಟ್ ಪ್ಲೇಸಲ್ಲಿದ್ದಾರೆ. ಇನ್ನು ಒಂದು ಕಡೆಯಿಂದ ಬಂದ್ಬಿಡ್ತೀನಿ, ಡೇಂಜರ್ ಝೋನ್ನಲ್ಲಿದೆ ಇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವರು ವೋಟಿಂಗ್ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು. ಕಲರ್ಸ್ ಅವರಿಂದ ಏನು ಮಾಡ್ತಾರೋ ಗೊತ್ತಿಲ್ಲ. ಕೆಲವು ಸಲ ಕಲರ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರು ನಿಲ್ಸ್ಕೊಂಡು ಬೇರೆ ಕಳಿಸೋ ಚಾನ್ಸ್ಗಳು ಇರುತ್ತೆ. ನನ್ನ ಪ್ರಕಾರ ವೋಟಿಂಗ್ ಪ್ರಕಾರ ಬಿಗ್ ಬಾಸ್ ಮನೇಲಿ ಹೋಗೋದು ಇವರು. ನಾನು ಲಾಸ್ಟ್ ಟೈಮಲ್ಲಿ ಮಾಳು ಮಲ್ಲಮ್ಮ ಹೇಳಿದೆ, ಅದೇ ರೀತಿಯಾಗಿ ಬಾಟಮ್ 2 ಅಲ್ಲಿ ಬಂದು ಮಾಳು ಸೇವ್ ಆಗ್ತಾರೆ, ಮಲ್ಲಮ್ಮ ಹೆಲ್ಮೆಟ್ ಹಾಕ್ತಾರೆ. ಮತ್ತು ಈ ವಾರ ಯಾರಿದ್ದಾರೆ, ಯಾರೆಲ್ಲ ಹೋಗ್ಬೋದು ಅಂತೆಲ್ಲ ಮಾತಾಡೋಣ. ಬಾಟಮ್ 4 ಅಂತ ತಗೊಂಡಾಗ ರಿಷಾ, ಚಂದ್ರಪ್ರಭಾ, ಸುಧೀರು, ರಾಶಿಕಾ ಶೆಟ್ಟಿ, ಈ 4 ಜನ ಬಾಟಮ್ ಅಲ್ಲಿದ್ದಾರೆ. 4 ಜನದಲ್ಲಿ ಯಾರು ಬೇಕಾದರೂ ಹೋಗ್ಬೋದು. ಮಾಡೋರಿಗೆ ಓಟ್ ಬರ್ತಾ ಇದೆ, ಕಂಪ್ಲೀಟಾಗಿ ವೋಟಿಂಗ್ ಪ್ರಕಾರ ಮಾತ್ರ ಕನ್ಸಿಡರ್ ಮಾಡಿದ್ರೆ ಮಾಡೋರಿಗೆ ತುಂಬಾ ಓಟ್ಸ್ ಬರ್ತಾ ಇದೆ. ಆಟ ಆಡಲ್ಲ ಅಂತೇಳಿ ಒಂದು ವೇಳೆ ಏನಾದರೂ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಓಟ್ ಮಾತ್ರ ಬರ್ತಾ ಇದೆ ಮಾಡೋರಿಗೆ, ಕಂಪ್ಲೀಟಾಗಿ ನೆನಪಿಟ್ಕೊಳ್ಳಿ. ಬಾಟಮ್ 4 ನಾನು ಹೇಳಿದಿಷ್ಟೇ, ರಿಷಾ, ಚಂದ್ರಪ್ರಭಾ, ಸುಧೀರು, ರಾಶಿಕಾ ಶೆಟ್ಟಿ, ಇವರು ಬಾಟಮ್ 4. ಈ 4 ಜನ ಹೇಳಿದ್ದೀನಿ. ಈ 4 ಜನ ಯಾರಾದರೂ ಹೋಗ್ಬೋದು. ಆಟ ಆಡಲ್ಲ ಅಂತ ನಮ್ಮ ಒಂದು ವೇಳೆ ಆಟ ಆಡಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಡೋಂತ ತಪ್ಪದು. ಇನ್ನು ಸೀರಿಯಲ್ ಪ್ರಕಾರ ಬಂದ್ಬಿಡ್ತೀನಿ. ಮೊದಲೇ ಸ್ಥಾನದಲ್ಲಿ ಯಾರಿದ್ದಾರೆ, 2ನೇ ಸ್ಥಾನದಲ್ಲಿ ಯಾರಂತ. ಮೊದಲೇ ಸ್ಥಾನ ಆಲ್ಮೋಸ್ಟ್ ಆಲ್ ಎಲ್ಲರೂ ಅನ್ಕೊಂಡಿದ್ದು ಅದೇ, ನಾವು ಊಹೆ ಮಾಡಿದ್ದು ಅದೇ, ವೋಟಿಂಗಲ್ಲಿ ಇರೋದು ಅದೇ. ಗಿಲ್ಲಿ ನಟ ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ರಕ್ಷಿತಾ ಶೆಟ್ಟಿ, ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಂಗಿಲ್ಲ ಅಂತಾರೆ ನಮ್ಮ ರಕ್ಷಿತಾ ಶೆಟ್ಟಿ ಕೂಡ. ಥರ್ಡ್ ಪ್ಲೇಸ್ ಬಂದ್ಬಿಟ್ಟು ಕಾವ್ಯ, 4th ಅಲ್ಲಿ ಧನುಷು, 5th ಅಲ್ಲಿ ನಮ್ಮ ರಘು, 6th ಅಲ್ಲಿ ನಮ್ಮ ಅಭಿಷೇಕು, 7 ಅಲ್ಲಿ ಸ್ಪಂದನ, 8 ಅಲ್ಲಿ ಅಶ್ವಿನಿ ಗೌಡ, 9 ಅಲ್ಲಿ ಜಾಹ್ನವಿ, 10 ಅಲ್ಲಿ ನಮ್ಮ ಮಾಳು, 11ರಲ್ಲಿ ಸೂರಜು, 12ರಲ್ಲಿ ಧ್ರುವಂತು, 13ರಲ್ಲಿ ರಾಶಿಕಾ ಶೆಟ್ಟಿ, 13ರಲ್ಲಿ ಸುಧೀರು, 14ರಲ್ಲಿ ಸುಧೀರು, 15ರಲ್ಲಿ ಚಂದ್ರಪ್ರಭಾ, ಲಾಸ್ಟಲ್ಲಿ ನಮ್ಮ ರಿಷಾ. ಕನ್ಫ್ಯೂಸ್ ಆಯ್ತಲ್ಲ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ. ಮೊದಲನೇ ಸ್ಥಾನ ಅಂತ ಬಂದಾಗ ಗಿಲ್ಲಿ ನಟ ಇದ್ದಾರೆ, 2ನೇ ಸ್ಥಾನ ಅಂತ ಬಂದಾಗ ನಮ್ಮ ರಕ್ಷಿತಾ ಶೆಟ್ಟಿ ಇದ್ದಾರೆ, 3ನೇ ಸ್ಥಾನ ಅಂತ ಬಂದಾಗ ನಮ್ಮ ಕಾವ್ಯ ಇದ್ದಾರೆ, 4ನೇ ಸ್ಥಾನದಲ್ಲಿ ನಮ್ಮ ಧನುಷ್ ಇದ್ದಾರೆ, 5ನೇ ಸ್ಥಾನದಲ್ಲಿ ರಘು ಇದ್ದಾರೆ, 6ನೇ ಸ್ಥಾನದಲ್ಲಿ ಅಭಿಷೇಕ್ ಇದ್ದಾರೆ, 7ನೇ ಸ್ಥಾನದಲ್ಲಿ ಸ್ಪಂದನ ಇದ್ದಾರೆ,
8ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಇದ್ದಾರೆ. 9ನೇ ಸ್ಥಾನದಲ್ಲಿ ಜಾಹ್ನವಿ, 10ನೇ ಸ್ಥಾನದಲ್ಲಿ ಮಾಳು, 11ನೇ ಸ್ಥಾನದಲ್ಲಿ ಸುರಾಜು, 12ನೇ ಸ್ಥಾನದಲ್ಲಿ ಧ್ರುವಂತು, 13ನೇ ಸ್ಥಾನದಲ್ಲಿ ರಾಶಿಕಾ ಶೆಟ್ಟಿ, 14ನೇ ಸ್ಥಾನದಲ್ಲಿ ಸುಧೀರು, 15ನೇ ಸ್ಥಾನದಲ್ಲಿ ಚಂದ್ರಪ್ರಭಾ, ಲಾಸ್ಟ್ ಅಲ್ಲಿ ನಮ್ಮ ರಿಷಾ ಗೌಡ ಇದ್ದಾರೆ. ಇದು ಮೊದಲ ದಿನದ ವೋಟಿಂಗ್ ಅನಾಲಿಸಿಸ್ ಆಗಿರುತ್ತೆ. ಬದಲಾಗ್ಬೋದು, ಹೇಳಕ್ಕಾಗಲ್ಲ. ಕಾಮನ್ ಅಟೆಂಡೆನ್ಸ್ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು. ಇವತ್ತು ಗಿಲ್ಲಿ ನಟ ಅವರಿಗೆ ಸ್ವಲ್ಪ ನೆಗೆಟಿವ್ ಸಿಕ್ಕಿದೆ ಅಂತ ಹೇಳೋದಲ್ಲ, ಆ ರೀತಿ ಇನ್ನೂ 2-3 ಸಲ ನೆಗೆಟಿವ್ ಸಿಕ್ಕಿದೆ ಅನ್ಕೊಳ್ಳಿ. ರಕ್ಷಿತಾ ಫಸ್ಟಲ್ಲಿ ಇರ್ತಾರೆ, ಗಿಲ್ಲಿ ನಟ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ಆ ರೀತಿ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಗಿಲ್ಲಿ ನಟಗೆ ತುಂಬ ಸಪೋರ್ಟ್ ಸಿಗ್ತದೆ, ತುಂಬ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಫ್ಯಾನ್ಸ್. ಒಂದ್ಸಲ ಕಮಿಟ್ಮೆಂಟ್ ಆಗ, ಯಾಕಂದ್ರೆ ಕೆಲವು ತಪ್ಪುಗಳಾಗಿರ್ಬೋದು, ಬಟ್ ಉರ್ಸೋದ್ರಲ್ಲಿ ನಮ್ಮ ಗಿಲ್ಲಿ ನಟ ತುಂಬ ಮುಂಚೆ ಇರ್ತಾರೆ. ಅದಕ್ಕೆ ತುಂಬ ಮಾಸ್ ಫ್ಯಾನ್ಸ್, ಅಂದರೆ ಕ್ಲಾಸ್ ಅಲ್ಲ, ಮಾಸ್ ಫ್ಯಾನ್ಸ್ ತುಂಬ ಇರ್ತಾರೆ, ಅದಕ್ಕೆ ಓಟ್ ಸಿಗ್ತಾ ಇದೆ. ರಕ್ಷಿತಾಗಂತೂ ಮನೆ ಮಂದಿ ಎಲ್ಲ ಎದುರಾಕೊಂಡ್ರು, ರಕ್ಷಿತಾ ಮಾತ್ರ ಅವ್ರ ಆಟ ಅವ್ರು ಬಿಡಂಗಿಲ್ಲ ಅಂತಾರೆ. ಆದ ಕಾರಣಕ್ಕೆ ಅವ್ರಿಗೆ ಸೆಕೆಂಡ್ ಪ್ಲೇಸ್ ಇದೆ. ಕಾವ್ಯಗೆ ಓಟ್ಸ್ ಬರ್ತಾ ಇದ್ದಾರೆ ಅಂದರೆ ಅವ್ರು ಒಂದು ಒಳ್ಳೆ ವ್ಯಕ್ತಿತ್ವ ಆಗಿರ್ಬೋದು, ಗಿಲ್ಲಿ ಜೊತೆಗೆ ಫೇರ್ ಆಗಿರ್ಬೋದು, ಆ ರೀತಿ ಆಗ್ತಾ ಇದೆ. ಹಂಗಂತ ಗಿಲ್ಲಿಯಿಂದ ಓಟ್ ಬರ್ತದೆ ಅಂತ ನಾನು ಹೇಳಲ್ಲ. ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಆಟ ಆಡ್ತಾ ಇದ್ದಾರೆ. ಬೇರೆ ಥರ ಬಬ್ಲಿ ಥರ ಬೇರೆ ಥರ ಬೇಕಂತ ಜಗಳ ಆಡೋದು, ಬೇಕಂದ್ರೆ ಅದು ಮಾಡೋದು ಇದು ಮಾಡೋದು ಮಾಡ್ತಾ ಇಲ್ಲ. ಆ ಕಾರಣಕ್ಕೆ ಓಟ್ ಹಾಕ್ಬೋದು. 4ರಲ್ಲಿ ನಮ್ಮ ಧನುಷ್ ಇದ್ದಾರೆ. ಟಾಪ್ 4 ಅಂತ ತಗೊಂಡ್ರೆ ಗಿಲ್ಲಿ, ರಕ್ಷಿತಾ, ಕಾವ್ಯ, ಧನುಷ್ ಇದ್ದಾರೆ ಟಾಪ್ 4ಅಲ್ಲಿ. ಬಾಟಮ್ 4 ಅಂತ ತಗೊಂಡ್ರೆ ಚಂದ್ರಪ್ರಭಾ, ನಮ್ಮ ರಿಷಾ, ಸುಧೀರು, ಅದಾದಮೇಲೆ ನಮ್ಮ ರಾಶಿಕಾ ಶೆಟ್ಟಿ, ಈ 4 ಜನ ಬಾಟಮಲ್ಲಿ ಇದ್ದಾರೆ. ಇದು ಒಂದು ಇವತ್ತಿನ 6ನೇ ವಾರದ 16 ಜನಗಳ ವೋಟಿಂಗ್ ಅನಾಲಿಸಿಸ್ ಆಗಿತ್ತು. ಮೊದಲ ದಿನದ ವೋಟಿಂಗ್ ಅನಾಲಿಸಿಸ್ ಆಗಿರುತ್ತೆ. ಇದು ಬದಲಾಗ್ಬೋದು. 2 ದಿನಕ್ಕೊಂದ್ಸಲ ಅನಾಲಿಸಿಸ್ ಮಾಡಿ ವೋಟಿಂಗ್ ರಿಸಲ್ಟ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವತ್ತು ಯಾವ ವಾರ? ಮಂಗಳವಾರ ನೋಡ್ತಾ ಇದ್ರೆ, ಇದು ಸೋಮವಾರ ವಿಡಿಯೋ ಮಾಡಿರೋದು. ಮಂಡೇ ಎಪಿಸೋಡ್ ಆದಮೇಲೆ ವೋಟಿಂಗ್ ಪೋಸ್ಟ್ ಓಪನ್ ಆದಮೇಲೆ ಬೆಳಿಗ್ಗೆ ಮಾಡಿರೋ, ಮಂಗಳವಾರ ಬೆಳಿಗ್ಗೆ ಮಾಡಿರೋ ವಿಡಿಯೋ ಇದು. ನೆಕ್ಸ್ಟ್ ಗುರುವಾರ ಒಂದು ಬರುತ್ತೆ, ಶನಿವಾರ ಒಂದು ಮಾಡ್ತೀನಿ ವಿಡಿಯೋ. ದಯವಿಟ್ಟು ವಿಡಿಯೋ ನೋಡಿ. ಚಾನಲ್ ಯಾರು ಹೊಸ ನೋಡ್ತೀರಾ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.